ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತಹ ಹೊಸ ಕಾಯ್ದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಾಗಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಹೊಸ ಕಾಯ್ದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಾಗಿದೆ. ಆರ್ಎಸ್ಎಸ್ ವಿರುದ್ಧ ಸಮರ ಮುಂದುವರೆಸಿದ ಕೈಪಡೆ. ಕರ್ನಾಟಕ ಸರ್ಕಾರದ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ಮಸೂದೆ 2026. ಈ ಮಸೂದೆಗೆ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ. ಸಂಪುಟ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಈ ವಿಧೇಯಕ ಎಲ್ಲರಿಗೂ ಕೂಡ ಅನ್ವಯ ಆಗಲಿದೆ. ಆರ್ಎಸ್ಎಸ್ ಹೆಸರು ಉಲ್ಲೇಖ ಮಾಡೋದು ಬೇಡ. ಉಲ್ಲೇಖ ಮಾಡಿ ವಿಪಕ್ಷಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಆರ್ಎಸ್ಎಸ್ ಅಂತ ತಾನಾಡುವಾಗ ಉಲ್ಲೇಖವನ್ನ ಮಾಡಿದ್ರೆ ವಿಪಕ್ಷ ಬಿಜೆಪಿ ಅದನ್ನ ಆಹಾರ ಮಾಡಿಕೊಳ್ಳುತ್ತೆ ಅಂತ ಸಿಎಂ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗೆ ಈ ವಿಧೇಯಕ ಎಲ್ಲರಿಗೂ ಕೂಡ ಅನ್ವಯ ಆಗುವಂತಹ ವಿಧೇಯಕ ಎಂಬುದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ಸಂಘರ್ಷಕ್ಕೆ ಮತ್ತೊಂದು ವೇದಿಕೆ ಸಿದ್ಧವಾಗಿರುವಂಥದ್ದು. ಈಗಾಗಲೇ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಕಾಯ್ದೆಯನ್ನ ಜಾರಿಗೆ ತರೋಕೆ ಆಗಲೇ ನಿನ್ನೆ ಅಷ್ಟೇ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು. ಈ ಕಾಯ್ದೆ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಯಿತು. ವಿಧೇಯಕಕ್ಕೆ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಆದರೆ ನೋಡಿ, ವಿಪಕ್ಷ ಬಿಜೆಪಿ ಅದನ್ನ ಆಹಾರ ಮಾಡಿಕೊಳ್ಳುತ್ತೆ. ಉಲ್ಲೇಖ ಮಾಡಿ ವಿಪಕ್ಷಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅಂತ ಎಲ್ಲಾ ಸಚಿವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಕರ್ನಾಟಕ ಸರ್ಕಾರದ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ಮಸೂದೆ 2026 ಸಭೆಯಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ನೋಡಿ, ಈ ಹೊಸ ಕಾಯ್ದೆಯೊಂದಿಗೆ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ಮುಂದಾಗಿದೆಯಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಈ ಕುರಿತಂತೆ ರಾಜ್ಯ ಸರ್ಕಾರ ಏನು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ, ಹಾಗೆ ಆರ್ಎಸ್ಎಸ್ ಏನು ರಿಯಾಕ್ಟ್ ಮಾಡ್ತಾ ಇದೆ ಈ ಮಸೂದೆಯ ಬಗ್ಗೆ? ಅಭಿಷೇಕ್, ಖಂಡಿತ ಸಚಿವ ಸಂಪುಟ ಏನು ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಒಂದು ಸಭೆಯಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಮತ್ತೊಮ್ಮೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಆರ್ಎಸ್ಎಸ್ ಅಂದ್ರೆ ಕೆಂಡಮಂಡಲ ಆಗ್ತಿರ್ತಕ್ಕಂಥ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒಂದು ಇಲಾಖೆಯ ಮುಖಾಂತರವೇ ಈ ಒಂದು ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಲೆಕ್ಕಾಚಾರ ರಾಜ್ಯ ಸರ್ಕಾರದಿಂದ ಆಗ್ತಿರುವಂತದ್ದು. ಈ ಹಿಂದೆ ಏನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಚಲನ ವೇಳೆ ಅನುಮತಿ ಪಡೆಯುವ ವಿಚಾರಕ್ಕೆ ಆರ್ಎಸ್ಎಸ್ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಾಕಷ್ಟೊಂದು ಜಟಾಪಟಿಗೆ ಕಾರಣ ಆಗಿತ್ತು. ಅದು ಹೈಕೋರ್ಟ್ ಮೆಟ್ಟಿಲೇರಿಗೂ ಕೂಡ ಹೋಗಿತ್ತು. ಹೈಕೋರ್ಟ್ ನಲ್ಲಿ ಪ್ರಮುಖವಾಗಿ ಈ ಒಂದು ಆರ್ಎಸ್ಎಸ್ ವಿಚಾರವಾಗಿ ಸಾಕಷ್ಟು ಆ ಒಂದು ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದೀಗ ಮತ್ತೆ ಏನು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇದೀಗ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕ ಒಂದು ಮಸೂದೆಯನ್ನ ತರೋದಕ್ಕೆ ಮುಂದಾಗಿರುವಂತದ್ದು. ಇದಾಗಲೇ ಧಾರವಾಡ ಹೈಕೋರ್ಟ್ ನಲ್ಲಿ ಈ ಒಂದು ಮಸೂದೆಗೆ ಸ್ಟೇ ಕೊಟ್ಟಿತ್ತು. ಆದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ನೇರಿ ಈ ಒಂದು ಮಸೂದೆಯನ್ನ ಅಡ್ಮಿನಿಸ್ಟ್ರೇಟಿವ್ ಇಂಟು ಲಾ ಮೂಲಕ ಈ ಒಂದು ವಿಧೇಯಕನ ಪಾಸ್ ಮಾಡೋದಕ್ಕೆ ನೋಡ್ತಾ ಇರುವಂತದ್ದು. ಎಲ್ಲವೂ ಕೂಡ ಅಂದುಕೊಂಡಂತೆ ಆದಲ್ಲಿ ಈ ಬಹುತೇಕ ಈ ಒಂದು ಅಧಿವೇಶನದಲ್ಲಿ ಮಸೂದೆ ಕೂಡ ಬಿಲ್ ಕೂಡ ಪಾಸ್ ಆಗುತ್ತೆ. ಆ ಮೂಲಕ ಆರ್ಎಸ್ಎಸ್ ನಾಯಕರಿಗೆ ಮತ್ತು ಬಿಜೆಪಿ ನಾಯಕರಿಗೆ ರಾಜ್ಯ ಸರ್ಕಾರ ಈ ಒಂದು ತಿರುಗೇಟನ್ನ ಕೊಟ್ಟಿರುವಂತದ್ದು. ಇನ್ನು ಮುಂದೆ ಈ ಒಂದು ವಿಧೇಯಕ ಏನಾದ್ರು ಪಾಸ್ ಆದ್ರೆ ಆರ್ಎಸ್ಎಸ್ ಮುಖಾಂತರ ಎಲ್ಲೇ ಸಾರ್ವಜನಿಕ ಪ್ರದೇಶ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಶಾಲಾ ಕಾಲೇಜ್ ಆಗಿರ್ಬೋದು, ಎಲ್ಲಂದ್ರೆ ಅಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಇನ್ನು ಮುಂದೆ ನಡೆಸುವಂತಿಲ್ಲ ಅನ್ನುವಂತ ಕಾಯ್ದೆ ಬಹಳ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಬಿಜೆಪಿ ನಾಯಕರು ಈ ಒಂದು ಕಾಯ್ದೆಗೆ, ಈ ಒಂದು ಮಸೂದೆಗೆ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಈಗಾಗಲೇ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತಹ ಹೊಸ ಕಾಯ್ದೆಯನ್ನು ನಿನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಲಾಯಿತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ
ನೋಡಿ, ಕರ್ನಾಟಕ ಸರ್ಕಾರ ಮಹತ್ವದ ಬಿಲ್ ಒಂದನ್ನು ಜಾರಿ ಮಾಡೋಕೆ ಈಗಾಗಲೇ ಮುಂದಾಗಿರುವಂಥದ್ದು. ಸರ್ಕಾರಿ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ ಸ್ಥಳಗಳಲ್ಲಿ ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿರುವಂಥದ್ದು. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಅಥವಾ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಈಗಾಗಲೇ ಅಧಿವೇಶನದಲ್ಲಿ ಮಂಡನೆಗೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಇನ್ನು ಕರ್ನಾಟಕ ಸರ್ಕಾರದ ಆವರಣಗಳಾಗಿರ್ಬೋದು, ಸಾರ್ವಜನಿಕ ಆಸ್ತಿಗಳ ಬಳಕೆ ಆಗಿರ್ಬೋದು, ಇಲ್ಲಿ RSS ಯಾವುದೇ ಕಾರಣಕ್ಕೂ ಕೂಡ ಬಳಕೆ ಮಾಡಬಾರ್ದು ಎನ್ನುವಂತಹ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ರಾಜ್ಯದಲ್ಲಿ RSS ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು RSS ಚಟುವಟಿಕೆ ನಿರ್ಬಂಧಕ್ಕೆ ಹೊಸ ಕಾಯ್ದೆಯನ್ನು ಜಾರಿಗೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು BJP ಟ್ವೀಟ್ ಮಾಡಿರುವಂತಹದ್ದು, ಗೃಹ ಖಾತೆ ನಿರ್ವಹಣೆ ಮಾಡುವುದನ್ನು ಬಿಟ್ಟು ಕೇವಲ RSS ಜಪ ಮಾಡೋದನ್ನೇ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ ಇದೀಗ ಪ್ರಿಯಾಂಕ್ ಖರ್ಗೆ ಹಾಗೆ ಕಾಂಗ್ರೆಸ್ ಟ್ಯಾಗ್ ಮಾಡಿಬಿಟ್ಟು ಇಲ್ಲಿ BJP ಟ್ವೀಟ್ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮರ್ತೇನೆಂದರೆ ಮರಿಯಲಿ ಹ್ಯಾಂಗ ದಿನ ಬೆಳಗಾದ್ರೆ ನೆನಪಾಗ್ತಿದೆ ಸಂಘ ಅಂತ. ಅಂದರೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಬಿಟ್ಟು ಬೇರೆ ಇನ್ನೇನು ಕೂಡ ಗಮನ ವಹಿಸೋಕೆ ಆಗ್ತಾ ಇಲ್ಲ. ಮರಿತಾರೆ ಅಂದರೂ ಕೂಡ ಮರೆಯೋಕೆ ಆಗ್ತಾ ಇಲ್ಲ. RSS ಸಂಘದ ಬೆಳವಣಿಗೆ ಆಗಿರಬಹುದು, ಹಾಗೆ ಚಟುವಟಿಕೆಗಳಾಗಿರ್ಬೋದು, ಪ್ರತಿದಿನ ಕೂಡ ಅವರ ತಲೆಯನ್ನು ಕೆಡಿಸ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಮೈಕ್ ಮಹಾರಾಜ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ದಿನಚರಿಗೆ RSS ಬಗ್ಗೆ ಜಪ ಮಾಡೋದಾಗಿದೆ ಅಂತ ಇಲ್ಲಿ ಟ್ವೀಟ್ ಮಾಡಿರುವಂಥದ್ದು. ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ನಾವು ತಗೊಳಪ್ಪ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.